ಜನ ಯಾವ ಕಾರಣಕ್ಕೂ ಕಾಂಗ್ರೆಸ್ಗೆ ಓಟ್ ಕೊಡ್ತಾರೆ. ಇದೆಲ್ಲ ಏನ್ ಮಿಸ್ಗೈಡೆನ್ಷನ್ ಮಾಡ್ತಿದಾರಲ್ಲ ಎಲ್ಲ ಹುಡುಗರಿಗೂ ಎಲ್ಲ ತಿದ್ದು ಅವ್ರಿಗೆ ಸರಿ ಮಾಡಿದಿರಿ, ಎಲ್ಲರೂ ಸರಿ ಆಗಿದ್ದಾರೆ. ಕೊನೆ ಇದನ್ನ ನೀವು ನೋಡ್ಬೇಕಾದ್ರೆ ನೀವು ನೋಡಿದಿರಿ 9ನೇ ತಾರೀಕಿಗೆ ಎಲ್ಲಾ ಜನ 99% ಕಾಂಗ್ರೆಸ್ಗೆ ಮತ ಹಾಕ್ತಾರೆ. ಕಾಂಗ್ರೆಸ್ ಪಕ್ಷ ಈ ನಡುವೆ ಒಂದು ಬಂಡಾಯ ಆಯ್ತಲ್ಲ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು, ನೋಡಿ ಕಾಂಗ್ರೆಸ್ ಪಕ್ಷ ನೆಕ್ಸ್ಟ್ ಡಿಲಿಮಿಟೇಷನ್ ಆಗೇ ಆಗುತ್ತೆ. ಕಾಂಗ್ರೆಸ್ ಇಲ್ಲಿ 2 ಇರೋದು ಕ್ಷೇತ್ರಗಳು ಹೋಗಿ 3 ಕ್ಷೇತ್ರ ಆಗುತ್ತೆ. ಅವಾಗ ನಮ್ಗೆ ಮೈನಾರಿಟಿಸ್ಗೆ ಯಾವ ಕಾರಣ ಸೀಟ್ ಸಿಗುತ್ತೆ. ನಾಮಿನೇಷನ್ ಮಾಡಿದ್ವಲ್ಲ ಅವತ್ತಿನ ಚಿತ್ರಣ ಈಗಿನ ಚಿತ್ರಣ ಎಷ್ಟು ವ್ಯತ್ಯಾಸ ನಿಮಗೆ ಕಾಣ್ತಾ ಇದ್ರೆ, ನೀವು ಫೀಲ್ಡ್ ನಲ್ಲಿ ವರ್ಕ್ ಮಾಡೋದ್ರಿಂದ ಎಷ್ಟು ವ್ಯತ್ಯಾಸ ಕಾಣ್ತಾ ಇದೆ. ಅದೇ ಒಂದು ಸಾಕ್ಷಿ. ಹಾಗೂ ಮುಸ್ಲಿಮ್ಸ್ ಬಾಂಧವರು ಇವತ್ತು ಎಷ್ಟು ಜನ ಈ ಏರಿಯಾದಲ್ಲಿ ನೋಡ್ತಾ ಇರ್ಬೋದು, ಎಷ್ಟು ಜನ ಮುಸ್ಲಿಮ್ಸ್ ಬಾಂಧವರು ಬಂದಿದ್ದಾರೆ, ಮುಸ್ಲಿಮ್ಸ್ ಲೀಡರ್ಸ್ಗಳು ಬಂದಿದ್ದಾರೆ. ನಮ್ಮ ಹೈದರಾಬಾದಿಂದ ನಮ್ಮ ಅಜರುದ್ದೀನ್ ಸಾಹೇಬರು ಬಂದಿದ್ದಾರೆ, ಮೊನ್ನೆ ಜಮೀರ್ ಅವರು ಬಂದಿದ್ದಾರೆ. ಎಲ್ಲದು ಯಾವುದೇ ಇದಿಲ್ಲ. ಈ ನೀವು ಫೀಲ್ಡ್ ನಲ್ಲಿ ವರ್ಕ್ ಮಾಡಿದ್ರೆ ಅದು ಗೆಲುವಿಗೆ ಏನೇನು ಸಂಶಯ ಇಲ್ಲ. ಬಹಳ ಇದರಿಂದಲೂ ಗೆಲ್ತಾರೆ, ಅಂತರದಿಂದನೂ ಗೆಲ್ತಾರೆ ಖಂಡಿತವಾಗಿ. ಸಮರ್ಥ ಅವರು ಗೆಲ್ಲದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಂತರ ಒಂದು ನಾವು ಕಾಯ್ತಾ ಇದ್ದೀವಿ. ನಮ್ಗೆ ಶ್ರೀರಕ್ಷೆ ಏನು ಅಂತ ಹೇಳಿದ್ರೆ ಈ ಪಂಚ ಗ್ಯಾರಂಟಿ ಶ್ರೀರಕ್ಷೆ. ಹಾಗೂ ಮುಸಲ್ಮಾನ್ ಬಾಂಧವರು ಎಲ್ಲ ಒಗ್ಗಟ್ಟಾಗಿ ಈ ಎಲೆಕ್ಷನ್ ಫೇಸ್ ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ಯಾವುದೇ ಕಾರಣಕ್ಕೂ ಹೆಚ್ಚಿನ ಅಂತರದಲ್ಲಿ ಸಮರ್ಥ ಅವರು ಗೆಲ್ತಾರೆ. ಅವರು ವಿಧಾನ ಸೌಧಕ್ಕೆ ಹೋಗ್ತಾರೆ ಅನ್ನೋದೊಂದು ಆಶಾಭಾವನೆ. ಶಾಮನೂರು ಶಿವಶಂಕರ್ ಅವರ ಅಭಿವೃದ್ಧಿ ಕಾರ್ಯಕ್ರಮ ಇದಕ್ಕೆಲ್ಲ ಶ್ರೀರಕ್ಷೆ ಸಮರ್ಥ ಅವರು ಗೆದ್ದೇ ಕೆಲವೊಂದ್ ಕಡೆ ಜನದ ಮನದಾಳದ ಮಾತು ಏನಿದೆ ಅಂದ್ರೆ ಯೂತ್ ಸಪೋರ್ಟ್ ಮಾಡ್ತಾ ಇಲ್ಲ, ಆಮೇಲೆ ಅಲ್ಪಸಂಖ್ಯಾತರ ಓಟ್ ಕಡಿಮೆ ಬೀಳ್ತವೆ ಹೇಳ್ತಾರೆ. ಮಾಧ್ಯಮ ದೃಷ್ಟಿ ಬೇರೆ ಬೇರೆ ಅಪೋಸಿಷನ್ ಪಾರ್ಟಿ ಬಿಜೆಪಿ ಅವರ ಸೃಷ್ಟಿ ಅದು ಯಾವುದೇ ಇಲ್ಲ. ಯುವಕ ಇದ್ದಾರೆ, ಅವರ ಫ್ಯಾಮಿಲಿನೇ ಅವರು ಜನಸೇವೆಗೆ ನಿಂತ್ಬಿಟ್ಟಿದ್ದಾರೆ. ಆ ಒಂದು ದೃಷ್ಟಿಯಲ್ಲಿ ಖಂಡಿತವಾಗ್ಲೂ ಗೆದ್ದೇ ಗೆಲ್ತಾರೆ. ಯಾವ ದೃಷ್ಟಿ ಇಲ್ಲ. ನೋಡಿಬೇಕಾದ್ರೆ 9ನೇ ತಾರೀಕಿಗೆ ಇದನ್ನ ಚಿತ್ರಣನ ಬದಲಾವಣೆ ಆಗುತ್ತೆ. ನಮ್ಮಲ್ಲಿ 128 ಜನ ಈಗ ಇದ್ದೀವಿ, ಇನ್ನೆರಡು ಜನ ಬಂದ್ರೆ 30ಕ್ಕೆ ಬರ್ತೀವಿ. ಹಾಗೆ ನಮ್ಮ ಪ್ರಚಾರ ಮಾಡ್ಲಿಕ್ಕೆ ನಮ್ಮ ಹಕ್ಕಿದೆಯಲ್ಲ, ಮಾಡಲೇಬೇಕು. ಒಳ್ಳೆ ಕಥೆ ಆಯ್ತಲ್ಲ. ಹಿಂದಿನ ಕಾಲ ಥರ ಹಾಗೆ ಗೆಲ್ಲುವಂಥದ್ದಲ್ಲ ಇವತ್ತು. ಆಗಿಂದ ಪ್ರಚಾರ ನಮ್ಮ ಕಾಂಗ್ರೆಸ್ ಪರವಾಗಿ ನಾವೆಲ್ಲ ವೈಯಕ್ತಿಕವಾಗಿ ಬಂದಿದ್ದೀವಿ. ಈಗ ಪೈಲ್ವಾನ್ ಅವರು ನಮ್ಮ ಜೊತೆಗೆ ಬೆಳಗ್ಗಿಂದ ನಮ್ಮ ಜೊತೆಗೆ ಇದ್ದರು. ಅವ್ರು ಖುಷಿಯಾಗಿದ್ದಾರೆ. ಅವರು ಮುಂದಿನ ದಿವಸದಲ್ಲಿ ಅವರಿಗೂ ಒಳ್ಳೇದಾಗುತ್ತೆ ಅಷ್ಟೇ. ಕೆಲವೊಂದ್ ಕಡೆ ಏನಂದ್ರೆ ಈಗ ಯೂತ್ ಏನೋ ಇದಕ್ಕೆ ಇಂಪಾರ್ಟೆಂಟ್ ಆಗ್ತಾರೆ. ಅವರು ಇವಾಗ ಕೆಲವೊಂದ್ ಕಡೆ ಬಿಜೆಪಿಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ಗೆ ಸ್ವಲ್ಪ ಬೆಂಬಲ ಕಡಿಮೆ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಸರ್ ಯೂತ್ ಬೆಂಬಲ ಎಷ್ಟರ ಮಟ್ಟಿಗೆ ನಿಮ್ಗೆ ಪ್ರಭಾವ? ನೋಡಿ, ಬಿಜೆಪಿಯ ಹಿಂದುತ್ವ ಆಧಾರ, ಇನ್ನೊಂದು ಆಧಾರ, ಇವೆಲ್ಲ ಎಲ್ಲರಲ್ಲೂ ಇರುತ್ತೆ. ಅದಲ್ಲ ಈಗ ನೋಡಿ, ನಾವು ಈಗ ಎಷ್ಟು ಲೀಡಲ್ಲಿ ಗೆಲ್ತೀವಿ ಅನ್ನೋದನ್ನ ಆವಾಗ ನೀವು ಹೇಳಿ ಆಯ್ತಾ. ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಬಡವರಿಗೆ ಕೊಟ್ಟಂಥ ಗ್ಯಾರಂಟಿಯಿಂದ ಹಿಡಿದು ಪ್ರತಿಯೊಂದು ಹಂತದಲ್ಲೂ ಸಹ ಜನಸಾಮಾನ್ಯರಿಗೆ, ನಮ್ಮಲ್ಲಿ ಎಲ್ಲ ಜಾತಿ ಧರ್ಮವನ್ನು ಒಂದುಗೂಡಿಸುವಂಥ ಪಕ್ಷ ನಮ್ಮಲ್ಲಿ. ಸಮರ್ಥವಾದಂಥ ಅಭ್ಯರ್ಥಿ ಇದ್ದಾನೆ, ಸಮರ್ಥ ಗೆಲ್ತಾನೆ. ಇದರಲ್ಲಿ 100% ಗೆಲ್ತಾರೆ.